ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದ್ರೂ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಇ ಕಾಮರ್ಸ್ ವೆಬ್ಸೈಟ್ ಆಲ್ರೆಡಿ ಇದೆಯಾ? ಸೊ ಹಾಗಂತಂದ್ರೆ ಅದರಲ್ಲಿ ಪೇಮೆಂಟ್ ಗೇಟ್ವೇ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರಣೆ. ಯಾಕಂತಂದ್ರೆ ಇ ಕಾಮರ್ಸ್ ಯೂಸ್ ಮಾಡುವಂತವ್ರಿಗೆ ಒಂದು ಪೇಮೆಂಟ್ ಗೇಟ್ವೇ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಾವು ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಪೇಮೆಂಟ್ ಅನ್ನ ಮಾಡೋದಕ್ಕೆ ಇದೆಲ್ಲ ಮಾಹಿತಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಗೇಟ್ವೇ ಅಂತ ಹೇಳ್ಬೋದು. ಸೊ ಇವಾಗ ನಾವೇನಂತಂದ್ರೆ ಇವಾಗ ಪೇಮೆಂಟ್ ಗೇಟ್ವೇ ಅಂದ್ರೆ ಏನು? ಸೊ ಒಂದು ಕಂಪನಿ ಇರುತ್ತೆ. ಸೊ ಇದು RBI ಕಡೆಯಿಂದ ಒಂದು ಲೈಸೆನ್ಸ್ ಅನ್ನು ಪಡೆದಿರುತ್ತೆ. ಏನಪ್ಪಾ ಅಂತಂದ್ರೆ ಯಾರದೇ ಆದಂತ ಒಂದು ಬ್ಯಾಂಕ್ ಅಲ್ಲಿ ನಾವು ಅವರ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಳಿಸೋದಕ್ಕೆ ಈ ಒಂದು ಪರ್ಮಿಷನ್ ಅನ್ನು ಹೊಂದಿರುತ್ತೆ. ಅಂತಂದ್ರೆ ವಿತ್ ಅವರ ಒಂದು ಪರ್ಮಿಷನ್ ಪ್ರಕಾರ. ಸೊ ಈ ತರ ಒಂದು ಏನಪ್ಪಾ ಅಂತಂದ್ರೆ ಪೇಮೆಂಟ್ ಗೇಟ್ವೇ ಕೆಲಸ ಮಾಡುತ್ತೆ. ಸೊ ನಮ್ಮ ಒಂದು ಇ ಕಾಮರ್ಸ್ ವೆಬ್ಸೈಟ್ ಇತ್ತಪ್ಪ ಅಂತಂದ್ರೆ ಅದರಲ್ಲಿ ನಾವು ಆ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿ ನಮ್ಮ ಒಂದು ಕಸ್ಟಮರ್ಸ್ ಇಂದ ಪೇಮೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನಂತಂದ್ರೆ ಪೇಮೆಂಟ್ ಗೇಟ್ವೇ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ನಮ್ಮ ಕಸ್ಟಮರ್ಸ್ ಕಡೆಯಿಂದ ಪೇಮೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಮೀಡಿಯೇಟರ್ ತರ ಏನಂತಂದ್ರೆ ಕೆಲಸ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ತರದ ಒಂದು ಪೇಮೆಂಟ್ಸ್ ಗೇಟ್ವೇಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸ್ನೇಹಿತರೆ, ನಮ್ಮ ಒಂದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ತುಂಬಾ ಒಂದು ಪೇಮೆಂಟ್ ಗೇಟ್ವೇಗಳು ಸಿಗುತ್ತೆ ನಮಗೆ. ಫಸ್ಟ್ ಒಂದು ರೇಸರ್ ಪೇ ಆಗಿರ್ಬೋದು, ಪೇಯು ಮನಿ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಅದೇ ರೀತಿಯಾಗಿ ಹೊಸದಾಗಿ ಫೋನ್ ಪೇ ಕೂಡ ಒಂದು ಬಂದಿದೆ. ಅಂದ್ರೆ ಪೇಮೆಂಟ್ ಗೇಟ್ವೇನ ಲಾಂಚ್ ಮಾಡಿದೆ. ಸೊ ಇದೆಲ್ಲ ಒಂದು ಕಂಪನಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಚಾರ್ಜಸ್ಗಳು ಕೂಡ ಮಾಡುತ್ತೆ. ಸೊ ಬಟ್ ಏನಂತಂದ್ರೆ ನಾನು ರೆಕಮೆಂಡ್ ಮಾಡುವಂತ ಒಂದು ಬೆಸ್ಟ್ ಒಂದು ಪ್ರಾಡಕ್ಟ್ ಅಂದ್ರೆ ಪೇಮೆಂಟ್ ಗೇಟ್ವೇ ಯಾವ್ದಪ್ಪ ಅಂತಂದ್ರೆ ರೇಸರ್ ಪೇ. ಸೊ ರೇಸರ್ ಪೇ ಅಲ್ಲಿ ನಾವು ತುಂಬಾ ಒಂದು ಬೆಸ್ಟ್ ಒಂದು ಆಫರ್ಸ್ ಅನ್ನ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇವಾಗ ಏನಂತಂದ್ರೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ರೇಸರ್ ಪೇ ಅಕೌಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೇ ರೀತಿ ನಮ್ಮ ಒಂದು ಸ್ಟೋರ್ಗೆ ಅದನ್ನ ಯಾವ ತರ ಲಿಂಕ್ ಮಾಡೋದು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲಿಗೆ ಏನ್ ಮಾಡ್ಬೇಕಂತಂದ್ರೆ ಗೂಗಲ್ ಅಲ್ಲಿ ನೀವು ಏನ್ ಮಾಡಿ ಅಂತಂದ್ರೆ ಸರ್ಚ್ ಮಾಡಿ ರೇಸರ್ ಪೇ. ಸೊ razorpay.com ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ರೇಸರ್ ಪೇ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ razorpay.com ಅಂತ ಹಾಕ್ಬಿಟ್ಟು ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ರೇಸರ್ ಪೇ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ, ನೋಡಬಹುದು razorpay.com. ಸೊ ಇಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಡೈರೆಕ್ಟ್ ಆಗಿ ಪ್ರೈಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಷ್ಟು ಚಾರ್ಜ್ ಮಾಡುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೈಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೈಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತಂದ್ರೆ ಇಲ್ಲಿ ನೋಡಬಹುದು ಸ್ಟಾರ್ಟ್ ಅಟ್ ಅಕ್ಸೆಪ್ಟಿಂಗ್ ಪೇಮೆಂಟ್ಸ್ ಅಟ್ ಜಸ್ಟ್ 2%. ಸೊ ಇದೇನಪ್ಪ ಅಂತಂದ್ರೆ ನಮ್ಮ ಒಂದು ಪೇಮೆಂಟ್ ನಾವೆಷ್ಟು ರಿಸೀವ್ ಮಾಡಿರ್ತೀವಲ್ಲ ಅದಕ್ಕೆ 2% ಪ್ಲಸ್ 18% GST ಅನ್ನ ಇದು ಹೋಲ್ಡ್ ಮಾಡಿಕೊಂಡು ನಮ್ಮ ಅಮೌಂಟ್ ಅನ್ನ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಂತಂದ್ರೆ ನೀವು ಇನ್ ಕೇಸ್ 100 ರೂಪಾಯಿದು ಇತ್ತಪ್ಪ ಅಂತಂದ್ರೆ, ಅಂದ್ರೆ 100 ರೂಪಾಯಿದು ಒಂದು ನಿಮಗೆ ಒಂದು ಪ್ರಾಡಕ್ಟ್ ನೀವು ಸೆಲ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ 100 ರೂಪೀಸ್ ರಿಸೀವ್ ಮಾಡ್ಕೊಳ್ಳುತ್ತೆ. 2% ಇದು ಕಟ್ ಮಾಡ್ಕೊಂಡ್ರೆ 2 ರೂಪಾಯಿ ಕಟ್ ಮಾಡ್ಕೊಳ್ಳುತ್ತೆ. ಪ್ಲಸ್ 18% GST ಹಾಕ್ಬಿಟ್ಟು ಮಿಕ್ಕಿರೋದು ಏನಿರುತ್ತೆ ಅದನ್ನ ನಮ್ಮ ಬ್ಯಾಂಕಿಗೆ ಕಳಿಸ್ಕೊಡುತ್ತೆ. ಸೊ ಈ ರೀತಿ ಇದು ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಕೆಳಗಡೆ ಬರೋಣ. ಸೊ ಇಲ್ಲಿ ನೋಡಬಹುದು ಕೆಳಗಡೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನೋಡಬಹುದು ಅಂಡ್ ಎರರ್ ಅಂತ ಬರ್ತಾ ಇದೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ನೋಡಬಹುದು ಇಲ್ಲಿ ಸೈನ್ ಅಪ್ ಆಗೋದಕ್ಕೆ ಕೇಳುತ್ತೆ. ಸೊ ನೀವು ಇಲ್ಲಿ ಈಸಿಯಾಗಿ ಸೈನ್ ಅಪ್ ಆಗ್ಬೋದು ಕೂಡ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ವಿತ್ ಯುವರ್ ಇಮೇಲ್ ಆರ್ ಫೋನ್ ನಂಬರ್ ಅಂತ ಹಾಕ್ಬಿಟ್ಟು ನಂಬರ್ ಅನ್ನು ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬಹುದು. ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀನಿ. ಸೊ ನಂದು ಆಲ್ರೆಡಿ ಇದೆ. ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನೊಂದು ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀನಿ. ಸೊ ನೀವು ಈಸಿಯಾಗಿ ಸೈನ್ ಅಪ್ ಆಗ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನು ಕೂಡ ನೀವು ಹಾಕಬೇಕಾಗುತ್ತೆ. ನಿಮ್ಮ ಒಂದು ಪ್ಯಾನ್, ಆಧಾರ್, ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಒಂದು ಅಕೌಂಟ್ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೋಡಬಹುದು ವೆರಿಫಿಕೇಶನ್ ಕೂಡ ಕೇಳುತ್ತೆ. OTP ಮುಖಾಂತರ ನಾವು ವೆರಿಫೈ ಆಗ್ಬಿಟ್ಟು ಲಾಗಿನ್ ಕೂಡ ಆಗ್ಬೇಕಾಗುತ್ತೆ. ಸೊ ಲಾಗಿನ್ ಆಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ. ಸೊ ಅದೇ ರೀತಿ ನಮ್ಮ ಸ್ಟೋರ್ಗೆ ಯಾವ ತರ ನಾವು ಕನೆಕ್ಟ್ ಮಾಡಬಹುದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಬಹುದು ಕ್ರಿಯೇಟ್ ಅಕೌಂಟ್, ಇಲ್ಲ ಅಂತಂದ್ರೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು, ನಾನು ಆಲ್ರೆಡಿ ಕ್ರಿಯೇಟ್ ಇರೋದನ್ನ ನಾನು ಇವಾಗ ಓಪನ್ ಮಾಡ್ಕೋತೀನಿ ಡೈರೆಕ್ಟ್ ಆಗಿ.
ಅಕೌಂಟ್ ಓಪನ್ ಮಾಡೋದು ಈ ತರ ಡ್ಯಾಶ್ ಬೋರ್ಡ್ ಅಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಎಷ್ಟು ರಿಸೀವ್ ಮಾಡ್ತೀರಾ ಏನು ಎಲ್ಲ ಕಂಪ್ಲೀಟ್ ಆಗಿ ನಮಗೆ ತೋರಿಸುತ್ತೆ. ಸೊ ನೆಕ್ಸ್ಟ್ ನಿಮ್ಮ ವೆಬ್ಸೈಟ್ ಗೆ ನೀವು ಲಿಂಕ್ ಮಾಡಬೇಕಪ್ಪ ಅಂತಂದ್ರೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ನನ್ನ ಸ್ಟೋರ್ ನಿಮಗೆ ಗೊತ್ತಿರುವಂತದ್ದು rsshoppy.com ಅಂತ ನಾನು ಆಲ್ರೆಡಿ ಅಂದ್ರೆ ಅದನ್ನ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಸೊ ಅದಕ್ಕೆ ಬ್ಯಾಕ್ ಎಂಡ್ ಗೆ ಹೋಗೋಣ. ಸೊ ವರ್ಡ್ಪ್ರೆಸ್ ಡ್ಯಾಶ್ ಬೋರ್ಡ್ ಗೆ ಹೋಗೋಣ. ಸೊ ಡ್ಯಾಶ್ ಬೋರ್ಡ್ ಗೆ ಹೋಗಿ ಆದ ಮೇಲೆ ನಾವು ಡೈರೆಕ್ಟ್ ಆಗಿ ಲಾಗಿನ್ ಆಗೋಣ. ಸೊ ಲಾಗಿನ್ ಆಗಿ ಆದ ಮೇಲೆ ಇಲ್ಲಿ ನಮಗೆ ವರ್ಡ್ಪ್ರೆಸ್ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಕಾಮರ್ಸ್ ಗೆ ಹೋಗೋಣ. ಸೊ ಕಾಮರ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಪೇಮೆಂಟ್ಸ್ ಮೇಲೆ ಬನ್ನಿ. ಸೊ ಪೇಮೆಂಟ್ಸ್ ಮೇಲೆ ಬಂದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ರೇಸರ್ ಪೇ ಆಪ್ಷನ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು ರೇಸರ್ ಪೇ, ಪೇಪಾಲ್ ಕೂಡ ಇದೆ, ಅದೇ ರೀತಿ ಇನ್ಸ್ಟಾಮೋಜೋ ಇದೆ. ಸೊ ಇಲ್ಲಿ ಯಾವುದೇ ತರದ ಒಂದಿಲ್ಲ. ಸೊ ಇಲ್ಲಿ ನೋಡಬಹುದು ಅದರ್ ಪೇಮೆಂಟ್ ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ರೇಸರ್ ಪೇ ಅಂತ ಇದೆ, ಅದರ ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇನ್ಸ್ಟಾಲ್ ಆಗುತ್ತೆ, ಅದನ್ನ ಆಕ್ಟಿವೇಟ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇನ್ಸ್ಟಾಲ್ ಮತ್ತೆ ಆಕ್ಟಿವೇಟ್ ಮಾಡ್ಕೊಂಡು ಆದ್ಮೇಲೆ ಅದನ್ನ ಯಾವ ತರ ಲಿಂಕ್ ಮಾಡೋದು ಅನ್ನೋದು ಕೂಡ ನಮಗೆ ತೋರಿಸ್ಕೊಡ್ತೀವಿ. ಸೊ ಇವಾಗ ರೇಸರ್ ಪೇ ಆಗಿದೆ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಈ ತರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಪೇಮೆಂಟ್ ಗೆ ಏನಂತಂದ್ರೆ ಕೀ ಐಡಿ ಕೇಳುತ್ತೆ, ಅದೇ ರೀತಿ ಕೀ ಸೀಕ್ರೆಟ್ ಅನ್ನ ಕೇಳುತ್ತೆ. ಸೊ ಅದನ್ನ ನೀವು ಹಾಕಬೇಕಾಗುತ್ತೆ. ಸೊ ಹಾಗಾದ್ರೆ ಎಲ್ಲಿ ಸಿಗುತ್ತೆ? ಸೊ ಫಸ್ಟ್ ನೀವು ಎನೇಬಲ್ ಮಾಡ್ಕೋಬೇಕು. ಸೊ ಎನೇಬಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ರೇಸರ್ ಪೇ ಡ್ಯಾಶ್ ಬೋರ್ಡ್ ಗೆ ಬಂದ್ಬಿಟ್ಟು ಅಕೌಂಟ್ಸ್ ಅಂಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಅಂತಂದ್ರೆ ನಿಮಗೆ ಇಲ್ಲಿ API ಕೀಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ API ಕೀಸ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಕೀ ಐಡಿ ಇದೆ. ಸೊ ಅದನ್ನ ರೀಸನ್ ಇಟ್ಕೊಂಡು ನೀವು ಮಾಡ್ಕೋಬಹುದು. ಸೊ ಅದನ್ನ ನಾವು ಕಾಪಿ ಮಾಡ್ಕೊಂಡು ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಬಹುದು ಕೀ ಐಡಿ ಮತ್ತೆ ಕೀ ಸೀಕ್ರೆಟ್. ಸೊ ಎರಡನ್ನೂ ಕಂಪ್ಲೀಟ್ ಆಗಿ ನೀವು ಹಾಕಿ ಆದ್ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆಟೋಮೆಟಿಕಲಿ ಇದೇನಾಗತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಗೆ ಈ ಒಂದು ಪೇಮೆಂಟ್ ಆಪ್ಷನ್ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ನಾವೇನ್ ಮಾಡೋದಪ್ಪ ಅಂತಂದ್ರೆ ನಮ್ಮ ಒಂದು ಪೇಮೆಂಟ್ಸ್ ಅನ್ನ ನಾವು ಕಸ್ಟಮರ್ಸ್ ಕಡೆಯಿಂದ ಏನ್ ತಗೋಬೇಕು ಅನ್ಕೊಂಡಿರ್ತೀವಿ, ಸೊ ಆ ಪೇಮೆಂಟ್ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ರೇಸರ್ ಪೇ ಕಡೆಯಿಂದ ನಮಗೆ ಬರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.